ವಿಧಾನಸಭಾ ಕ್ಷೇತ್ರದ ಪರವಾಗಿ ಪೂಜ್ಯ ಗುರುದೇವರ ಸಾನ್ನಿಧ್ಯದಲ್ಲಿ ಉಪಸ್ಥಿತಿರುವ ಎಲ್ಲ ಹಿರಿಯರಿಗೂ, ತಾಯಂದಿರಿಗೂ, ಸಹೋದರರಿಗೂ ಮತ್ತು ಸಹೋದರಿಯರಿಗೆ ನಾನು ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರಗಳನ್ನು ಹೇಳ್ತಾ ಸ್ವಾಗತವನ್ನು ಕೋರ್ತಾ, ನಾವಿಲ್ಲಿ ಸೇರುವಂಥದ್ದು ಇವತ್ತು ಕೇವಲ ಕಾರ್ಯಕ್ರಮಕ್ಕಾಗಿ ಅಲ್ಲ, ಇದು ಮಾನವೀಯ ಮೌಲ್ಯಗಳ ಆಂತರಿಕ ಶಾಂತಿ ಮತ್ತು ಸಮಾಜ ಪರಿವರ್ತನೆ ಒಂದು ಮಹತ್ವದ ಚಳುವಳಿಯನ್ನ ಗೌರವಿಸುವ ಕ್ಷಣ. 81ರಲ್ಲಿ ಸ್ಥಾಪನೆಯಾದ ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ ಇಂದು ವಿಶ್ವದ 180ಕ್ಕೂ ಹೆಚ್ಚು ದೇಶಗಳಲ್ಲಿ ಕಾರ್ಯನಿರ್ವಹಿಸಿ ಲಕ್ಷಾಂತರ ಜನರ ಜೀವಕ್ಕೆ ಸ್ಪರ್ಶ ನೀಡಿರುವ ಒಂದು ಮಹಾನ್ ಸಂಸ್ಥೆ. ಒತ್ತಡ, ಆತಂಕ, ಹಿಂಸೆ, ಅಶಾಂತಿ ಕಡಿಮೆ ಮಾಡಿ ಶಾಂತ, ಸಂತೋಷಭರಿತ ಮತ್ತು ಹೊಣೆಗಾರ ಸಮಾಜ ನಿರ್ಮಿಸುವ ಇದರ ಮೂಲ ಧ್ಯೇಯ. ಇಂದಿನ ವೇಗದ ಬದುಕಿನಲ್ಲಿ ಮಾನಸಿಕ ಒತ್ತಡವು ಎಲ್ಲರಿಗೂ ದೊಡ್ಡ ಸವಾಲಾಗಿದೆ. ದಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯು ನೀಡುತ್ತಿರುವ ಒತ್ತಡ ನಿರ್ವಹಣಾ ಕಾರ್ಯಕ್ರಮಗಳು, ಸುದರ್ಶನ ಕ್ರಿಯೆ ಮುಂತಾದ ಕಾರ್ಯಕ್ರಮಗಳು, ಧ್ಯಾನ ಮತ್ತು ಯೋಗ ಪದ್ಧತಿಗಳು, ಈ ಸಂಸ್ಥೆಯ ಕಾರ್ಯಗಳು ಕೇವಲ ವ್ಯಕ್ತಿಗಷ್ಟೇ ಸೀಮಿತವಲ್ಲ, ಈ ಸಮಾಜ ಮತ್ತು ರಾಷ್ಟ್ರ ನಿರ್ಮಾಣದ ಕಾರ್ಯಗಳು ಕೂಡ ಹೌದು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಸಂಘರ್ಷ ಪರಿಹಾರ ಮತ್ತು ಶಾಂತಿ ಕಾರ್ಯಗಳು, ದೇಶದ ಒಳಗೂ ಮತ್ತು ಹೊರಗೂ ಯುದ್ಧ, ವಿಪತ್ತು ಹಾಗೂ ಸಂಕಷ್ಟದ ಸಂದರ್ಭದಲ್ಲಿ ಟ್ರಾಮಾ ರಿಲೀಫ್ ಸೇವೆಗಳು, ಮಾದಕ ವಸ್ತು ಮುಕ್ತ ಭಾರತದತ್ತ ಕೈಗೊಳ್ಳಲಾಗಿರುವ ಪ್ರಯತ್ನಗಳು, ನದಿ ಪುನರುಜ್ಜೀವನ, ಮರ ನಾಟಿಕೆ ಮತ್ತು ಪರಿಸರ ರಕ್ಷಣೆ, ಪ್ರಿಸನ್ ಸ್ಮಾರ್ಟ್ ಪ್ರೋಗ್ರಾಂ ಮೂಲಕ ಕೈದಿಗಳ ಪುನರ್ವಸತಿ, ಯುವ ನಾಯಕತ್ವ ತರಬೇತಿ, YLTP ಮೂಲಕ ಭವಿಷ್ಯದ ನಾಯಕರ ನಿರ್ಮಾಣ, ಗ್ರಾಮೀಣ ಅಭಿವೃದ್ಧಿ, ಇವೆಲ್ಲವೂ ಆರ್ಟ್ ಆಫ್ ಲಿವಿಂಗ್ ನ ಸಮಾಜದ ಎಲ್ಲ ವರ್ಗಗಳಿಗೆ ಮಾಡುತ್ತಿರುವ ಅಮೂಲ್ಯ ಸೇವೆಗಳು. ಮಹಾನ್ ಚಳುವಳಿಗೆ ಮಾರ್ಗದರ್ಶನ ನೀಡುತ್ತಿರುವ ಪೂಜ್ಯ ಗುರುದೇವ್ ಶ್ರೀ ರವಿಶಂಕರ್ ಗುರುಜಿ ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನ ಕೋರ್ತಾ, ಗುರುದೇವರು ಕೇವಲ ಆಧ್ಯಾತ್ಮಿಕ ಗುರು ಮಾತ್ರವಲ್ಲ, ಅವರು ಜಾಗತಿಕ ಶಾಂತಿ ದೂತ, ಮಾನವೀಯ ನಾಯಕ ಮತ್ತು ಸಮಾಜ ಸುಧಾರಕರು. ಅವರು ವಿಶ್ವದ ಅನೇಕ ಸಂಘರ್ಷ ಪ್ರದೇಶಗಳಲ್ಲಿ ಶಾಂತಿ ಸಂವಾದ ನಡೆಸಿದ್ದಾರೆ, ವಿವಿಧ ರಾಷ್ಟ್ರಗಳಲ್ಲಿ ಗೌರವಿಸಲ್ಪಟ್ಟಿದ್ದಾರೆ ಮತ್ತು ವಿಶ್ವದ ಅನೇಕ ವಿಶ್ವವಿದ್ಯಾಲಯಗಳಿಂದ ಡಾಕ್ಟರೇಟ್ ಹಾಗೂ ಅನೇಕ ಉನ್ನತ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯವೇನಂತ ಹೇಳಿದ್ರೆ, ಗುರುದೇವರು ನಮ್ಮ ಕರ್ನಾಟಕದ ಭೂಮಿಯೊಂದಿಗೆ ಆಳವಾದ ಸಂಬಂಧ ಹೊಂದಿರುವಂತವರು, ಕರ್ನಾಟಕದವರು ಅಂತ ತುಂಬಾ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬೆಂಗಳೂರು ಆಶ್ರಮ ಕೂಡ ಜಗತ್ತಿಗೆ ಶಾಂತಿಯ ಸಂದೇಶ ಹರಡುತ್ತಿರುವುದು ನಮ್ಮ ರಾಜ್ಯಕ್ಕೆ ಹೆಮ್ಮೆಯ ವಿಚಾರ. ಗುರುದೇವರು ಹೇಳುವಂತೆ, ಒಬ್ಬ ವ್ಯಕ್ತಿ ಶಾಂತನಾದರೆ ಒಂದು ಕುಟುಂಬ ಶಾಂತವಾಗುತ್ತದೆ, ಕುಟುಂಬ ಶಾಂತವಾದರೆ ಸಮಾಜ ಶಾಂತವಾಗುತ್ತದೆ. ಇಂತಹ ದರ್ಶನ ಮತ್ತು ಕಾರ್ಯಗಳಿಂದ ಆರ್ಟ್ ಆಫ್ ಲಿವಿಂಗ್ ಇಂದು ಒಂದು ಸಂಸ್ಥೆ ಅಷ್ಟೇ ಅಲ್ಲ, ಒಂದು ಜನಾಂದೋಲನವಾಗಿದೆ. ನಾನು ಈ ಭಾಗದ ಶಾಸಕನಾಗಿ ನಾನು ತುಂಬಾ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ಉಪಸ್ಥಿತ ಇರುವಂತಹ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ಅವರ ಪಾದಗಳಲ್ಲಿ ನಮಸ್ಕಾರ ಮಾಡ್ತಾ, ಅನೇಕ ವರ್ಷಗಳಿಂದ ಈ ಭಾಗದಲ್ಲಿ ನಮ್ಮನ್ನೆಲ್ಲ ಬೆಳೆಸಿ ಹರಿಸಿ, ನಾನು ಮತ್ತೆ ನಮ್ಮ ಈ ಭಾಗದ ಸಂಸದರಾದಂಥ ತೇಜಸ್ವಿ ಸೂರ್ಯ ಅವರು ತಮ್ಮ ಸೇವೆಯನ್ನ ಮಾಡೋದಕ್ಕೆ ತಾವೆಲ್ಲರೂ ಅವಕಾಶ ಮಾಡಿದ್ದೀರಾ. ತಮ್ಮ ಋಣವನ್ನ ತೀರಿಸಿಕೊಳ್ಳುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ನಾವಿಬ್ರು ಕೂಡ ನಿಮ್ಮೊಟ್ಟಿಗೆ ಇದು ಮಾಡ್ತೇವೆ. ಗುರುಗಳ ಮಾರ್ಗದರ್ಶನದಲ್ಲಿ ತಮ್ಮೆಲ್ಲರ ಆಶೀರ್ವಾದ ಒಟ್ಟಿಗೆ ನಾವೆಲ್ಲ ಸಮಾಜದ ಸೇವೆ ಜೊತೆಗೆ ಅಭಿವೃದ್ಧಿ ಕಾರ್ಯಗಳನ್ನ ಕೂಡ ಮಾಡ್ತೇವೆ. ಈ ಡ್ರಗ್ ಫ್ರೀ ಆಗ್ಬೇಕು ಅಂತ ಹೇಳಿ ನಾವೆಲ್ಲ, ಅದು ವಿಧಾನಸಭೆಯ ಒಳಗಡೆ ಇರ್ಬೋದು, ಹೊರಗಡೆ ಇರ್ಬೋದು, ಮತ್ತು ಲೋಕಸಭೆಯಲ್ಲ ಎತ್ತಿರುವಂತ ಧ್ವನಿ ನಮ್ಮ ತೇಜಸ್ವಿ ಸೂರ್ಯ ಅವರು. ನಾವು ಎಲ್ಲ ಒಟ್ಟಿಗೆ ಕೆಲಸ ಮಾಡಿ ಡ್ರಗ್ ಫ್ರೀ ಆಗ್ಬೇಕು. ಬೆಂಗಳೂರಿನ ಯುವ ನಮ್ಮ ಮಕ್ಕಳು ಎಲ್ಲರೂ ಕೂಡ ಡ್ರಗ್ ಫ್ರೀ ಆಗಿ ಇರಬೇಕು, ಅವ್ರ ಮುಂದಿನ ದೇಶದ ಭವಿಷ್ಯ ಅಂತ ಹೇಳ್ತಾ, ಗುರುಗಳು ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಒಪ್ಪಿಗೆ ಕೊಟ್ಟಾಗ ತುಂಬಾ ಸಂತೋಷ ಆಗಿದೆ. ಗುರುಗಳೇ, ತಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಮತ್ತೊಮ್ಮೆ ನಾವೆಲ್ಲ ನಿಮಗೆ ಕೃತಜ್ಞತಾ ಪೂರ್ವಕವಾಗಿರ್ತೇವೆ ಅಂತ ಮತ್ತೊಮ್ಮೆ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆರ್ಟ್ ಆಫ್ ಲಿವಿಂಗ್ ನ ಮತ್ತೆ ನಮ್ಮೆಲ್ಲ ಸ್ನೇಹಿತರು, ಎಲ್ಲ ಅಸೋಸಿಯೇಷನ್ಸ್ ತುಂಬಾ ಕೆಲಸ ಮಾಡಿದ್ದಾರೆ. ಕಳೆದ 2 ತಿಂಗಳಿಂದ
ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶ್ರೀಕಾಂತ್ ಅವರು ಎಲ್ಲರನ್ನ ಜೋಡಿಸುವಂತ ಕೆಲಸ ಕೂಡ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಗುರುಗಳ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತೇನೆ. ನಮಸ್ಕಾರ.